ಇರಮ್ಮ ಜಾನಕಿ, ಒಂದು ನಿಮಿಷ ಇರು. ಊರೆಲ್ಲ ನನ್ನ ಸೊಸೆ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ದೃಷ್ಟಿಯಾಗಿದೆ ಏನೋ. ಶಾರದಕ್ಕ, ಆರತಿ ತಗೊಂಬನ್ನಿ. ಬಂದೆ. ಶಾರದಕ್ಕ ಇರಿ, ನಾನು ಬರ್ತೀನಿ. ಅನು ಇರಮ್ಮ. ತಪ್ಪು ತಿಳ್ಕೊಬೇಡಮ್ಮ. ನಮ್ಮ ಮನೆ ಗೌರವನ ದುಪ್ಪಟ್ಟು ಮಾಡಿ ನಮ್ಮ ಮನೆಗೆ ವಾಪಸ್ ಬರ್ತಾ ಇರೋ ನನ್ನ ಕಿರಿ ಸೊಸೆನ, ನನ್ನ ಕಿರಿ ಸೊಸೆ ಆರತಿ ಮಾಡಿ ಒಳಗೆ ಕರ್ಕೋಬೇಕು ಅನ್ನೋದು ನನ್ನ ಆಸೆ. ನಿನಗೇನು ಅಭ್ಯಂತರ ಇಲ್ಲ ತಾನೆ? ಅಯ್ಯೋ ಇಲ್ಲ ಸಾಹೇಬ್ರೆ. ಒಳ್ಳೇದು. ನಂದಿತಾ ಬಾ, ಜಾನಕಿಗ. ಸಮಯ ಮತ್ತು ಅವಕಾಶ ಎರಡೂ ಇದೆ ಅಂತ ಅಂದ್ಕೊಂಡು ಅದನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಎರಡೂ ಕೈ ಬಿಟ್ಟು ಹೊಟ್ಟೋಗುತ್ತೆ. ಈಗ ಅದೆರಡು ನನ್ನ ಕೈ ಸೇರಿ ನಮ್ಮರ ಆರತಿ ಮಾಡುವಾಗ ಕಾಸು ಹಾಕಬೇಕು. ತಗೊಳ್ಳಿ 500 ರೂಪಾಯಿ. ತಗೊಳಮ್ಮ. ಜಾನಕಿ, ಮದುವೆ ಆದ ಕೂಡಲೇ ಹಿರಿ ಸೊಸೆಯಾಗಿ ನೀನು ಬರುವಾಗ ನಿನ್ನನ್ನು ಆರತಿ ಮಾಡಿ ಮನೆ ತುಂಬಿಸ್ಕೊಳಕ್ಕಾಗಿರಲಿಲ್ಲ. ಈಗ ಬಲಗಾಲಿಟ್ಟು ಒಳಗೆ ಬಾಮ್ಮ, ಬಾ. ಸೊಸೆಮ್ಮ, ಅದನ್ನು ತಗೊಂಡು ಹೋಗಿ ಆಚೆ ಹಾಕ್ಬಿಟ್ಟು ಬನ್ನಿ. ಅಕ್ಕ, ನಾನು ಆರತಿ ಮಾಡಬೇಕಿತ್ತು, ಆದರೆ ಜಸ್ಟ್ ಮಿಸ್ ಆಗೋಯ್ತಕ್ಕ. ಆ ಅನು ಟೀಚರ್ ನೋಡಿದ್ರ ಸಾನ ಚಾಲಕಿ, ನಾನೇ ಮಾಡ್ತೀನಿ ಅಂತ ಮುಂದೆ ಬಂದ್ಲು. ಕೊನೆಗೆ ಹೆಂಗೋ ಹಂಗೂ ಹಿಂಗೂ ಸುತ್ತಾಕೊಂಬಂದು ನಮ್ಮ ಕೈಗೆ ಬಂತು. ಒಳ್ಳೆ ಅದೃಷ್ಟ ಅಕ್ಕ ನಿಮ್ಮದು. 500 ರೂಪಾಯಿ ತಟ್ಟೆಗೆ ಬಂದ್ಬಿತ್ತಲ್ಲ, ಬೊಂಬಾಟಕ್ಕ. ನಾನಿರೋ ಕೋಪದಲ್ಲಿ ಸಾಯಿಸ್ಬಿಡ್ತೀನಿ ಕಡೆ. ಆರ್ತಿ ಕೊಡೋ ದುಡ್ಡು ತಗೊಳ್ಳೋದಕ್ಕೆ ನಾನೇನು
ಎಲ್ರೂ ಅವಳನ್ನ ಮೆರೆಸ್ತಾ ಇದ್ದಾರೆ. ಇಲ್ಲಿ ನೀನ್ ನನ್ನ ಉರ್ಸೋಕೆ ಬಂದಿದ್ಯಾ? ಇಡಿಯಟ್. ನಾನು ಅವಳನ್ನ ಮೊದಲನೇ ಸಲ ನೋಡಿದ್ದು ಮಾವ ಮಿನಿಸ್ಟರ್ ಆಗಿ ಬಂದಾಗ. ಇವತ್ತು ನಾನ್ ಮಾಡ್ಬೇಕಾಗಿರೋ ಆರ್ತಿನ ಅವಳು ಮಾಡಿದ್ಲು. ಇವತ್ತು ಮಾವ ನನ್ನ ಕೈಯಿಂದಾನೇ ಅವಳಿಗೆ ಆರತಿ ಮಾಡಿಸಿದ್ದಾರೆ. ಇದಕ್ಕಿಂತ ಅವಮಾನ ಬೇಡ. ನಾನು ಮಾಡಿದ ಆರತಿಲಿ ಉರಿತಾ ಇದ್ದಿದ್ದು ಕರ್ಪೂರ ಅಲ್ಲ ಕಣೆ, ನನ್ನ ಕೋಪ. ಕೊನೆಗೂ ತಾನು ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಲಲ್ಲ. ಈಗ ಅವಳ ತಕಡಿ ತೂಕ ಇದೆ. ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ. ನಿನ್ನ ಮತ್ತೆ ಅದೇ ಮಿಡಲ್ ಕ್ಲಾಸ್ ಟೀಚರ್ ಮಾಡೇ ಮಾಡ್ತೀನಿ, ನೋಡ್ತಾ ಇರು. ಅದೃಷ್ಟ ಅನ್ನೋದು ಅವ್ರಿಗೈತೋ ಇಲ್ವೋ ಗೊತ್ತಿಲ್ಲ, ಆದರೆ ನನಗೆ ಮಾತ್ರ ಅದೃಷ್ಟನೋ ಅದೃಷ್ಟ. ಅತ್ತೆ, ನೀವಿದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದ್ರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಕಷ್ಟದಲ್ಲಿದ್ದಾಗ ನೀವು ನಮ್ಮ ಜೊತೆಗಿದ್ದು, ಈಗ ಎಲ್ಲ ಸರಿ ಹೋದಾಗ ನೀವಿಲ್ಲ ಅನ್ನೋಕ್ವರೆಗೂ ನನಗಿದ್ರು, ನೀವು ಇಲ್ಲೇ ಎಲ್ಲೋ ಈ ಮನೇಲೇ ಇದ್ದು ನಮ್ಮನ್ನು ನೋಡ್ತಿದ್ದೀರಾ ಅಂತ ನನಗೆ ಗೊತ್ತು ಅತ್ತೆ. ಜಾನಕಿ, ಇವತ್ತು ನೀನು ಪಾರ್ವತಿ ಆಸೆನ ಈಡೇರಿಸಿದೀಯಾ. ಅವಳ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲಿರುತ್ತೆ. ಮಾವ, ನಂಗೆ ಆಶೀರ್ವಾದ ಮಾಡಿ. ಹೇಳಿ ಹೇಳಿ ಹೇಳು. ಈಗ ನೀನು ಬರೀ ನನ್ನ ಹಿರಿ ಸೊಸೆ ಜಾನಕಿ ಅಲ್ಲ, IAS ಅಧಿಕಾರಿ. ಆ ಸ್ಥಾನಕ್ಕೆ ಗೌರವ ಕೊಡಬೇಕು, ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು. ಮಾವ, ಅದೇನೇ ಇದ್ರೂ ಮನೆಯಿಂದ ಹೊರಗಡೆ, ದೊಡ್ಡ ಮನೇಲಿ ನಾನು ಯಾವತ್ತಿದ್ರೂ ನಿಮ್ಮ ಹಿರಿ ಸೊಸೆನೆ. ಯಾವುದೇ ಕಾರಣಕ್ಕೂ ನೀನು ಕರ್ತವ್ಯನ ಮೀರಬಾರ್ದಮ್ಮ. ಒಳ್ಳೇದಾಗಲಿ. ನಮ್ಮರೇ, ನೀವು ಅಧಿಕಾರಿ ಆಗ್ಬಿಟ್ಟು ಎಲ್ಲಿ ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗ್ಬಿಡ್ತಿರೋ ಅಂತ ಸ್ಯಾನೆ ದಿಗ್ಲಾಗ್ಬಿಟ್ಟಿತ್ತು. ಇವರೆಲ್ಲವ ನಿಮ್ಮನ್ನ ಡೆಲ್ಲಿ ಬಾಂಬೆ ಅಂತ ಕಡೆಗೆಲ್ಲ ಕೆಲ್ಸಕ್ಕೆ ಹಾಕ್ಬಿಡ್ತಾರೆ ಅಂತ ಆಗಾಗ ಹೇಳ್ಕೊಂಡು ಆಡ್ಕೊಳ್ಳೋರು. ಸದ್ಯ ನಮ್ಮೂರಿಗೆ ಬಂದ್ರಲ್ಲ, ಸ್ಯಾನೆ ಖುಷಿಯಾಗೋಯ್ತು. ಅಪ್ಪಯ್ಯ, ಇದೇ ಖುಷಿಗೆ ಇಡೀ ಊರ ಜನರನ್ನೆಲ್ಲ ಕರೆದು ಬೊಂಬಾಟಾಗಿ ಊಟ ಹಾಕಿಸ್ಬಿಡ್ಬೇಕು, ಏನಂತೀರಾ? ಆಯ್ತು ಬಿಡ್ಲಾ, ಮುಂದಿನ ವಾರನೇ ವ್ಯವಸ್ಥೆ ಮಾಡೋಣ. ಆಮೇಲೆ ಕರೆಯೋದ್ರ ಜೊತೆಗೆ ನಮ್ಮೂರಿನ ರೈತರು, ಮಹಿಳೆಯರು ಮತ್ತು ಮಿಕ್ದವ್ರಿಗೆಲ್ಲ ನಮ್ಮ ಕಡೆಯಿಂದ ಏನೇನು ಸೌಲಭ್ಯ ಸಿಗ್ತೈತೋ ಅದನ್ನೆಲ್ಲ ಹೇಳ್ಬೇಕು. ನಮ್ಮವರೇ, ನಮ್ಮ ರೈತರು ಸ್ಯಾನೆ ಕಷ್ಟಪಡ್ತವ್ರೆ, ಆದರೆ ಅವ್ರಿಗೆ ಸಿಗಬೇಕಾದ ಪ್ರತಿಫಲ ಸರಿಯಾಗಿ ಸಿಗ್ತಾ ಇಲ್ಲ. ನಮ್ಮೂರಿನ ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳು ಇವೆಲ್ಲ ಸುಧಾರಿಸ್ಕೋಬೇಕು. ಈಗ ಆಸ್ಪತ್ರೆಯಲ್ಲಿ ಸರಿಯಾದ ಸಮಯಕ್ಕೆ ಡಾಕ್ಟ್ರುಗಳು ಬರ್ತಿಲ್ಲ, ಸರ್ಕಾರಿ ಶಾಲೆಯಲ್ಲಿ ಸರಿಯಾದ ಮೇಷ್ಟ್ರುಗಳಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರೋ ಭ್ರಷ್ಟಾಚಾರನ ಕಂಡಿಡಿದು ಶಿಕ್ಷೆ ಕೊಡಬೇಕು. ಅದಕ್ಕೆ ಸದ್ಯ ನೀವು ಓದಬೇಕಾದ್ರೆ ರಾಮಣ್ಣಂಗೆ ಆ ಪುಸ್ತಕಗಳನ್ನ ಕೊಟ್ಟಿಲ್ಲ, ಇಲ್ದಿದ್ರೆ ಅವನು ಇಟ್ಟೋದು ಓದ್ಬಿಟ್ಟು ದೊಡ್ಡ ಆಫೀಸರಾಗಿ ಬಂದ್ಬಿಟ್ಟಿರೋನು. ಬಟ್ಟೆ ಇದ್ನೆ ನಾನು ಗಂಭೀರವಾಗಿ ಹೇಳೋದು ನಿಂಗೆ ತಮಾಷೆ ಅನ್ನಿಸ್ತೈತಾ? ರಾಮು ಅವರೇ, ನೀವು ಹೇಳಿದ್ದೆಲ್ಲ ಸರಿಯಾಗೇ ಇದೆ. ಇನ್ನು ಒಂದೊಂದನ್ನೇ ಸರಿ ಮಾಡೋದು ನನ್ನ ಕೆಲಸ. ಮೊದಲು ನಮ್ಮನೆಯಿಂದನೇ ಶುರುವಾಗುತ್ತೆ.
ಸರ್ ನಮಸ್ಕಾರ ಸರ್. ಹೌದು ಸರ್, ನಾನು ಅಪರ್ಣ ಸಾಹೇಬ್ರ ಮನೆ ಹತ್ರ ಇದ್ದೀನಿ ಸರ್. DC ಮೇಡಮ್ ಅವ್ರ ಜೊತೆಲಿ ಬಂದಿದ್ದೀನಿ ಸರ್. ಸರ್ ಹೇಳಿ ಸರ್. ಸರಿ ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಸರ್. ಮೇಡಮ್ ಅವರು ಇಲ್ಲೇ ಇದ್ದಾರೆ ಸರ್. ಇಲ್ಲ ಬೇಡ, ಅದರ ಅವಶ್ಯಕತೆ ಏನೂ ಇಲ್ಲ ಸರ್. ಅಲ್ಲಿಂದ ಆದೇಶ ಬಂದಿದೆ ಅಂದಮೇಲೆ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಸರ್. ಸರ್ ಒಂದು ನಿಮಿಷ ಸರ್. ಲೇ ಪೆದ್ದ, ನಾನು ಹೇಳಿದ್ರೆ ನನ್ನೇ ಆಡ್ಕೊಂಡು ನಗ್ತೀಯಾ? ಇನ್ನು ಊರಿಗೆಲ್ಲ ಏನೇನು ಮಾಡಬೇಕು ಅಂತ ನನ್ನ ತವ ದೊಡ್ಡ ಪಟ್ಟಿನೇ ಐತೆ. ಓಹ್ ನಗ್ತಾನೆ. ಅಯ್ಯೋ ಸುಮ್ಕೆ ಏನೋ ಅಂದ್ಬಿಟ್ಟೆ ಬುಡಾಣ. ರಾಮ, ನೀನು ಪಟ್ಟಿ ಹೇಳ್ದಂಗೆ ಎಲ್ಲದನ್ನು ಒಂದೇ ಕಿತ ಮಾಡೋಕ್ಕಾಗಿಲ್ಲ. ಎಲ್ಲದಕ್ಕೂ ಅದರದ್ದೇ ಆದ ಒಂದು ಧಾಟಿ ಅಂತ ಇರ್ತೈತೆ. ಜಾನಕಿ ಎಲ್ಲನೂ ಮಾಡ್ತಾಳೆ, ಆದರೆ ಕಾನೂನು ಮೀರಿ ಯಾವುದನ್ನು ಮಾಡೋಂಗಿಲ್ಲ ಅಲ್ಲೇನಮ್ಮ? ಮೇಡಮ್, ಒಂದು ಮುಖ್ಯವಾದ ವಿಷಯ ಮೇಡಮ್. ಹೇಳಿ. ಸರಿ ನಡಿ. ಹೇಳಿ ಸರ್. ಮೇಡಮ್, SP ಸರ್ ಲೈನಲ್ಲಿದ್ದಾರೆ ಮೇಡಮ್. ಕೊಡಿ. ಹಲೋ, ವಾಟ್? ಏನು ಹೇಳ್ತಿದ್ದೀರಾ ಸರ್? ಇಲ್ಲ ಸರ್, ಇನ್ನೊಂದ್ಸಲ ಎನ್ಕ್ವೈರಿ ಮಾಡಕ್ಕೆ ಹೇಳಿ. ಇದರಲ್ಲೇನೋ ತಪ್ಪಾಗಿದೆ ಅನಿಸುತ್ತೆ. ಇಲ್ಲ ಮೇಡಮ್, ನಮಗೆ ಹೋಮ್ ಮಿನಿಸ್ಟ್ರಿಂದ ಆದೇಶ ಬಂದಿದೆ. ಜೊತೆಗೆ ಎಲ್ಲ ಸಾಕ್ಷಿಗಳು ಕರೆಕ್ಟಾಗೇ ಇದೆ. ನಮಗೆ ಆರ್ಡ್ರ್ ಬಂದಿರೋದ್ರಿಂದ ನಾವು ಈ ಕೆಲಸ ಮಾಡಲೇಬೇಕು. ಜಾನಕಿ, ಏನಾಯ್ತಮ್ಮ? ನಮ್ಮರೆ ಏನಾಯ್ತು? ಯಾಕೆ ಸಪ್ಕಾಗಿ ಹೋದ್ರಿ? ಮಾವ, ಅದು ಹೇಳಮ್ಮ. ಮಾವ, ಅದು ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಹೈಯರ್ ಅಫಿಷಿಯಲ್ಸಿಂದ ಆರ್ಡರ್ ಬಂದಿದೆ. ನಮ್ಮರೆ ಏನು ಹೇಳ್ತಾ ಇದ್ದೀರಾ? ಡಿನೋಟಿಫಿಕೇಶನ್ ಕೇಸಲ್ಲಿ ಮಾವನ್ನು ಅರೆಸ್ಟ್ ಮಾಡಬೇಕು ಅಂತ ಆರ್ಡರ್ ಬಂದಿದೆ ರಾಮು ಅವರೇ. ಏನಕ್ಕ ಇದು? ಮನೆಗೆ ಬಂದಿದ್ದ ದಿವಸನೇ ಸರಾಪಟ್ಟಕ್ಕೆ ಹೊಡಿತೈತೆ.
ಪ್ಲೀಸ್. ಅದು ಯಾವನವನು ಏನು ತಲೆಗೆಲೆ ಕೆಟ್ಟದಂತ ಅವನಿಗೆ ಅಪ್ಪ ಇನ್ನು ಅರೆಸ್ಟ್ ಮಾಡಕ್ಕೆ ಹೇಳ್ತಾನಲ್ಲ ಸರ್. ಯಾರು ಸರ್ ಅದು? ಅಪ್ಪಯ್ಯ ಎಂಥವ್ರು ಅಂತ ನಿಮಗೂ ಗೊತ್ತು ತಾನೆ? ರಾಮ, ಅಪ್ಪಯ್ಯ ಗೊತ್ತಿಲ್ದೇನು ತಪ್ಪು ಮಾಡೋದಲ್ಲ. ರಾಮ ಸುಮ್ಕಿರು. ಸುಮ್ಕಿರಪ್ಪಯ್ಯ, ಅದೇಂಗೆ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ ಹೇಳ್ತಾನೆ? ಹೇಳ್ತೀನಿ ತಾನೆ, ಕೂಗಾಡ್ಬೇಡಿರು. ನಿನ್ನ ಕರ್ತವ್ಯ ನೀನು ಮಾಡಮ್ಮ. ಅಪ್ಪಯ್ಯ ಏನು ಹೇಳ್ತಾ ಇದ್ದೀರಾ? ರಾಮ ಸುಮ್ಕಿರು ಅಂದೆ. ಜಾನಕಿ, ಈಗ ಯಾವ ಸರಿ ತಪ್ಪು ಅಂತ ನೋಡೋ ಸಮಯ ಅಲ್ಲ. ಅದಕ್ಕೆ ಕೋರ್ಟ್ ಇದೆ. ಮೇಲಿಂದ ಬಂದಿರೋ ಆರ್ಡ್ರನ್ನ ನೆರವೇರಿಸೋದು ನಿನ್ನ ಕರ್ತವ್ಯ. ಈಗ ಸಾಹೇಬ್ರೆ, ಇದಕ್ಕೆ ಯಾರು ಅಡ್ಡಿ ಬರಬೇಡಿ. ಜಾನಕಿ, ಯೋಚನೆ ಮಾಡಬೇಡ. ಈಗಷ್ಟೇ ನಿನಗೆ ಹೇಳಿದೆ, ನಿನ್ನ ಕರ್ತವ್ಯ ನನಗೆ ಮುಖ್ಯ ಅಂತ. ಅದನ್ನು ಮೀರಬೇಡ. ನನಗೆ ಕ್ಷಮಿಸಿ ಮಾವ, ನನಗೆ ಬೇರೆ ದಾರಿ ಇಲ್ಲ. ನನಗೆ ಅರ್ಥ ಆಗುತ್ತಮ್ಮ. ಇನ್ಸ್ಪೆಕ್ಟರ್, ಅರೆಸ್ಟ್ ಮಾಡಿ. ಸರಿ ಮೇಡಮ್. ರಾಜು, ಅಪ್ಪಯ್ಯನ ಅರೆಸ್ಟ್ ಮಾಡೋಕ್ಕ ನೀವು ಈಟೊಂದು ಕಷ್ಟಪಟ್ಟು ಓದಿದ್ದು? ಅಮ್ಮ, ಆ ಮಾತೆಲ್ಲ ಆಡ್ಬೇಡಕ್ಕಲ್ಲ. ನಾನು ತಪ್ಪು ಮಾಡಿಲ್ಲ ಅಂತ ಎಲ್ರಿಗೂ ಗೊತ್ತೈತೆ. ಅದೇನು ಅಂತ ಕೋರ್ಟಲ್ಲಿ ಎದುರ್ಸೋಣ. ಮಾವ, ನಾವು ಪ್ಲ್ಯಾನ್ ಮಾಡೋದಕ್ಕಿಂತ ಪ್ಲ್ಯಾನ್ ಮಾಡದೆ ನಡೆಯೋ ವಿಷಯನೇ ಟೆನ್ಷನ್ ಕೊಡ್ತಿದ್ಯಲ್ಲ. ನಿಮ್ಗೆ ಯಾಕಕ್ಕ ಟೆನ್ಸನ್ನು? ಬಾಯಿ ಮುಚ್ಚೆ, ನಿನಗೇನೂ ಅರ್ಥ ಆಗಲ್ಲ. ನಮ್ಮರ ನಿಂತ್ಕೊಳ್ಳಿ. ಅಪ್ಪಯ್ಯ, ನಮ್ಮರ ಅಪ್ಪಯ್ಯ ಎಂಥವ್ರು ಅಂತ ಇಡೀ ಜಿಲ್ಲೆಗೆ ಗೊತ್ತು. ಅವ್ರು ತೆಪ್ಪು ಮಾಡೋರು ಅಂದರೆ ಅದನ್ನ ಯಾರೂ ನಂಬೋಕ್ಕಿಲ್ಲ. ಅಪ್ಪಯ್ಯ, ನಾನು ನಿಮ್ಮನ್ನ ಹೋಗ್ಬಿಡೋಕ್ಕಿಲ್ಲ. ರಾಮು ಅವರೇ, ಮಾವ ಏನೂ ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ. ಅವ್ರ ಮೇಲಿರೋ ಅತಿಯಾದ ಗೌರವದಿಂದ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ನನ್ನ ಕರ್ತವ್ಯನ ಮಾಡ್ತಾಯಿದ್ದೀನಿ. ಬೇಡ ಅಂತ ಕರ್ತವ್ಯನೇ ಬೇಡ. ನಮ್ಮ ಅಪ್ಪಯ್ಯನ ಅಪರಾಧಿ ಅಂತ ಹೇಳಿ ಕರ್ಕೊಂಡೋಗೋ ಅಧಿಕಾರನೇ ನಿಮಗೆ ಬೇಡ. ರಾಮ, ತೆಪ್ಪು ಮಾಡ್ತಿದ್ಯಾಕಲ್ಲ ನೀನು. ಭಾವುಕನಾಗಿ ಮಾತಾಡ್ತಾ ಇದೀಯಾ. ಇದನ್ನ ಹೆಂಗೆ ನಿಭಾಯಿಸ್ಬೇಕು ಅಂತ ಜನಕ್ಕೆ ಗೊತ್ತೈತೆ. ನೀ ಸುಮ್ಕಿರು. ಬಾಮ್ಮ.